ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರು ದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಇವಾಗ ಈ ಸಂಖ್ಯಾ ಜ್ಯೋತಿಯಲ್ಲಿ ಮತ್ತೆ 3ನೇ ತಾರೀಕು ಬಗ್ಗೆನೂ ನಾನು ಹೇಳ್ತಾ ಹೋಗ್ತೀನಿ. 3, 12, 21, 30 ಈ ತಾರೀಕು ಏನು ಮಾಡುತ್ತೆ, ಈ ತಾರೀಕಿನವ್ರಿಗೆ ಯಾವ್ಯಾವ ಥರದ ಗ್ರಹಗತಿಗಳು ಸಪೋರ್ಟ್ ಮಾಡುತ್ತೆ, ಯಾವ್ಯಾವ ಸಂಖ್ಯೆಗಳು ಸಪೋರ್ಟ್ ಮಾಡುತ್ತೆ, ಯಾವ್ಯಾವ ಸಂಖ್ಯೆಗಳು ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿ ಹೇಳ್ತಾ ಹೋಗ್ತೀನಿ. ಯಾವುದರಲ್ಲಿ ಅರ್ಧಂಬರ್ಧ ಕೆಲಸ ಮಾಡುವಂಥವು ಇದ್ದಾವೆ. ಈಗ ನೋಡಿ, ಒಂದು ಗ್ರಹ ಅಂದರೆ ಒಬ್ಬನಿಗೆ ಒಂದು ಗ್ರಹ ಸಂಪೂರ್ಣ 90% ಸಪೋರ್ಟ್ ಮಾಡುತ್ತಾ, ಒಂದು ಗ್ರಹ ಒಂದು 30%, 40%, 50% ಸಪೋರ್ಟ್ ಮಾಡೋ ಗ್ರಹಗಳು ಕೂಡ ಇದ್ದಾವೆ. ಈಗ 3 ಅಂತಕ್ಕಂಥದ್ದು ಗ್ರಹವನ್ನು ಆಳ್ವಿಕೆ ಮಾಡ್ತಕ್ಕಂಥ ದೇವರು ಬಂದು ಗುರುಗ್ರಹ, ಅದಕ್ಕೆ ಬೃಹಸ್ಪತಿ ಅಂತಲೂ ಅಂತೀವಿ. ಗುರುಗ್ರಹದ ಸಂಖ್ಯೆಗಳು 3, 12, 21, 30 ಈ ಸಂಖ್ಯೆಗಳನ್ನು ಆಳ್ತಕ್ಕಂಥದ್ದು, ಈ ಸಂಖ್ಯೆಗಳನ್ನು ರೂಲ್ ಮಾಡ್ತಕ್ಕಂಥ ಗ್ರಹ ಬಂದು ಬೃಹಸ್ಪತಿ ದೇವಗುರು ಅಂತ ಅಂತೀವಿ, ಮತ್ತು ಗುರುಗ್ರಹ ಅಂತಲೂ ಅಂತೀವಿ. ಈ ಗ್ರಹಕ್ಕೆ ಆಪೋಸಿಟಾಗಿ ಕೆಲಸ ಮಾಡ್ತಕ್ಕಂಥ ಕೆಲವು ಗ್ರಹಗಳಿದ್ದಾವೆ, ಕೆಲವು ನಕ್ಷತ್ರಗಳಿದ್ದಾವೆ, ಕೆಲವು ರಾಶಿಗಳಿದ್ದಾವೆ. ಅಂದರೆ ಇದನ್ನು ನಾನು ಯಾಕೆ ಈ ಥರ ಹೇಳಕ್ಕೆ ಹೊರಟಿದ್ದೀನಿ ಅನ್ನೋ ಒಂದು ಪಾಯಿಂಟ್ ನಾನು ನಿಮಗೆ ಹೇಳ್ತೀನಿ. ಈಗ ಒಬ್ಬ ಮನುಷ್ಯ ಒಂದು ಸಂಖ್ಯೆನಲ್ಲಿ ಹುಟ್ಟಲೇಬೇಕು, ಒಂದು ರಾಶಿನಲ್ಲಿ ಹುಟ್ಟಲೇಬೇಕು, ಅದು ಸತ್ಯ ಕೂಡ ಹೌದು. ಈಗ ಒಂದು ರಾಶಿನಲ್ಲಿ ಹುಟ್ಟಿ, ಒಂದು ಸಂಖ್ಯೆನಲ್ಲಿ ಹುಟ್ಟಿ, ಈ ಸಂಖ್ಯೆ ಈ ರಾಶಿಗೆ ಮಿತ್ರತ್ವನ ಶತ್ರುತ್ವನ, ಮತ್ತು ಆ ರಾಶಿಯಲ್ಲಿ ಆ ಸಂಖ್ಯೆಯಲ್ಲಿ ಹುಟ್ಟಿದ್ದಾನೆ ಅಂದರೆ ಆ ರಾಶಿ ಆ ಸಂಖ್ಯೆ, ಆ ರಾಶಿಗೂ ಆ ಸಂಖ್ಯೆಗೂ ಮಿತ್ರತ್ವ ಇದೆಯಾ, ಆಪೋಸಿಟ್ ಆಗಿದೆಯಾ, ಅದು ಗೊತ್ತಿರಬೇಕು. ಅದೇನಾದ್ರೂ ವ್ಯತ್ಯಾಸ ಆಯಿತು, ಈಗ ಒಂದು ಸಂಖ್ಯೆನಲ್ಲಿ ಅವನು ಈಗ ಏನು ಗುರುಗ್ರಹದ ಕಾರಕತ್ವವನ್ನು ಹೊಂದಿರತಕ್ಕಂಥ ಕೆಲವು ರಾಶಿಗಳಿದ್ದಾವೆ, ಆ ರಾಶಿಯಲ್ಲೇ ಅವನಿಗೆ ಮಿತ್ರ ನಕ್ಷತ್ರದಲ್ಲೇ ಹುಟ್ಟಿದ್ದ ಅಂತಂದರೆ ಅದು ಇನ್ನಷ್ಟು ಏಳಿಗೆಯನ್ನು, ಇನ್ನಷ್ಟು ಯಶಸ್ಸನ್ನು, ಇನ್ನಷ್ಟು ಶ್ರೇಯಸ್ಸನ್ನು ಕೊಡ್ತಾ ಹೋಗುತ್ತೆ. ಈಗ ಅದು ಒಂದು ಗುರುಗ್ರಹ ಆಪೋಸಿಟ್ ಆಗಿರ್ತಕ್ಕಂಥದ್ದು, ಆಪೋಸಿಟ್ ಆಗಿರ್ತಕ್ಕಂಥದ್ದು ಅಂದರೆ ಈಗ ಶುಕ್ರಗ್ರಹದ ಒಂದು ರಾಶಿಯಲ್ಲಿ ಗುರುಗ್ರಹ ಇದ್ದು ಅಥವಾ ಗುರುಗ್ರಹದ ತಾರೀಕಿನಲ್ಲಿ ಹುಟ್ಟಿದ ಅಂತ ಇಟ್ಕೊಳ್ಳಿ, ಅವನಿಗೆ ಅದರ ಫಲ ಬಂದು 50ಇಂದ 55% ಇನ್ನೂ ಕಮ್ಮಿಯನ್ನು ಕೊಡ್ತಾ ಹೋಗುತ್ತೆ. ಮತ್ತು ಇದೇ ತಾರೀಕಿನ ವ್ಯಕ್ತಿ ಇನ್ನೊಂದು ರಾಶಿಯಲ್ಲಿ ಹುಟ್ಟಿದ, ಇನ್ನೊಂದು ರಾಶಿಯಲ್ಲಿ ಇನ್ನೊಂದು ನಕ್ಷತ್ರದಲ್ಲಿ, ಇದಕ್ಕೆ ಈಗ ಗುರುಗ್ರಹಕ್ಕೆ ಕೆಲವು ನಕ್ಷತ್ರಗಳು ಮಿತ್ರ ನಕ್ಷತ್ರಗಳು ಇದ್ದಾವೆ, ಶತ್ರು ನಕ್ಷತ್ರಗಳು ಇದ್ದಾವೆ. ಇವರು ಅಷ್ಟೇ ಮದುವೆ ಜೀವನದಲ್ಲಾಗಲಿ, ಮತ್ತು ಸ್ನೇಹಿತ ವರ್ಗದಲ್ಲಾಗಲಿ, ವ್ಯಾವಹಾರಿಕವಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಅವರು ಇಂಥದ್ದನ್ನೇ ಆಯ್ಕೆ ಮಾಡ್ಕೋಬೇಕು, ಇಂಥ ನಕ್ಷತ್ರದವರನ್ನು ಜೊತೆಯಲ್ಲೇ ನಾವು ಆಯ್ಕೆ ಮಾಡ್ಕೊಂಡು ಹೋಗಬೇಕು, ಇಂಥ ರಾಶಿಯವರೇ ನಮಗೆ ಸಪೋರ್ಟ್ ಮಾಡ್ತಾರೆ, ಇಂಥ ಸಂಖ್ಯೆಯವರೇ ನಮಗೆ ಸಪೋರ್ಟ್ ಮಾಡ್ತಾರೆ, ಇಂಥ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರೇ ನಮಗೆ ಒಳ್ಳೆಯದನ್ನು ಮಾಡ್ತಾರೆ, ಇಂಥ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರೇ ನಮಗೆ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಇಂಥವ್ರ ಜೊತೆ ನಾವು ಗೂಡ್ಕೊಂಡು ಹೋದರೆ, ಈಗ ಒಂದಕ್ಕೆ ಒಂದು, ಈಗ ಹಾವಿನ ಜೊತೆ ಮುಂಗ್ಸಿ ಹೆಂಗೆ ಸೇರಲ್ವೋ ಆ ಥರದ ಒಂದು ಸಂಖ್ಯೆಗೆ ಇನ್ನೊಂದು ಸಂಖ್ಯೆ ಆಪೋಸಿಟಾಗೂ ಇರುತ್ತೆ, ಮಿತ್ರರಾಗೂ ಇರುತ್ತೆ. ಆ ಸಂಖ್ಯೆಯವರು ಆ ಸಂಖ್ಯೆಗೆ ಮಿತ್ರರಾಗ್ತಕ್ಕಂಥ ಜೊತೆಯಲ್ಲಿ ಸೇರ್ಕೊಂಡು ಹೊರಟರು ಅಂತ ಅಂದರೆ ಅವ್ರಿಗೆ ಅದು ತುಂಬ ಅನುಕೂಲಕರವಾಗಿಯೂ ಇರುತ್ತೆ, ಮತ್ತು ಒಳ್ಳೆಯ ರೀತಿಯಲ್ಲಿ ತುಂಬ ಶ್ರಮಪಟ್ಟು ಮೇಲೆ ಬರೋದನ್ನು ತಪ್ಪಿಸಿ ಒಂದು ಅಲ್ಪ ಪ್ರಮಾಣದ ಹಾದಿಯಲ್ಲಿ ಅವನು ಗುರಿ ಮುಟ್ಟೋದಕ್ಕೆ ಸಪೋರ್ಟ್ ಮಾಡುತ್ತೆ ಈ ಮಿತ್ರ ಸಂಖ್ಯೆಗಳನ್ನು ಹುಡುಕೊಂಡಾಗ. ಈಗ ಏನು ಮಾಡ್ತಾರೆ ಅಂದರೆ, ಒಂದು ಸಂಖ್ಯೆ ಹಿಂಗೆ ಹುಡುಕೊಂಡ ತಕ್ಷಣ ಹಿಂಗೆ ಆಗ್ಬಿಡುತ್ತಾ, ಆಗಲ್ಲ. ಅದೆಲ್ಲವೂ ಏನು ದೈವ ನಿರ್ಣಯ, ನಮ್ಮ ಪೂರ್ವಾರ್ಜಿತ ಕರ್ಮವೂ ಕೂಡ ಅದ್ರ ಜೊತೆಗೆ ಸಪೋರ್ಟ್ ಮಾಡುತ್ತೆ. ನಮ್ಮ ಪೂರ್ವಾರ್ಜಿತ ಕರ್ಮ ಚೆನ್ನಾಗಿದ್ದು ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳು, ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಗಳೆಲ್ಲ ನಮ್ಮ ಜೊತೆ ಇತ್ತು ಅಂದರೆ ನಮಗೆ ಸಿಗ್ತಕ್ಕಂಥ ಸಂಖ್ಯೆಯವರಾಗಲಿ, ನಕ್ಷತ್ರದವರಾಗಲಿ, ರಾಶಿಯವರಾಗಲಿ ಎಲ್ಲರೂ ನಮಗೆ ಮಿತ್ರರಾಗಿ ಒಳ್ಳೆಯವರಾಗೇ ಸಿಗ್ತಾರೆ. ಸ್ವಲ್ಪ ವ್ಯತ್ಯಾಸ ಆದಾಗ, ಹಿಂದಿನ ಜನ್ಮದ ಕರ್ಮಗಳು ಜಾಸ್ತಿ ಇದ್ದಾಗ ನಮಗೆ ಸಿಗ್ತಕ್ಕಂಥವ್ರು ಆಪೋಸಿಟಾಗಿ ಸಿಕ್ಕಿ ನಮಗೆ ತೊಂದರೆಗಳನ್ನು ಕೊಡ್ತಾರೆ. ಅದನ್ನು ಇಂಥ ಕಾರ್ಯಕ್ರಮಗಳನ್ನು ನೀವು ನೋಡಿ ಹುಡುಕಿ ಇದನ್ನು ಸ್ವಲ್ಪ ತಿಳ್ಕೊಂಡು, ಸರಿಯಾದ ಜ್ಯೋತಿಷರ ಹತ್ರ ಆಗಲಿ, ಸರಿಯಾದ ಸಲಹೆಗಾರರ ಹತ್ರ ಆಗಲಿ ತಿಳ್ಕೊಂಡು ಇದ್ರ ಬಗ್ಗೆ ನೀವು ಒಂದಷ್ಟು ಅರಿವನ್ನು ಮೂಡಿಸ್ಕೊಂಡು ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು, ನಿಮ್ಮ ಜೀವನಕ್ಕೆ ಯಾವ ಸಂಖ್ಯೆಯವ್ರ ಜೊತೆ ನಾವು ಬದುಕಬೇಕು, ಯಾವ ಸಂಖ್ಯೆಯವ್ರ ಜೊತೆ ಹೆಂಗಿರಬೇಕು, ಯಾವಾಗ ಯಾರು ಏನು ಅಂತಾರೆ, ಯಾವಾಗ ಅವರಿಂದ ನಮಗೆ ಒಳ್ಳೇದು ಬರುತ್ತೆ, ಯಾವಾಗ ಕೆಡುಕನ್ನು ಉಂಟು ಮಾಡುತ್ತೆ, ಈ ಸಂಖ್ಯೆಗಳಿಗೆ ಆಪೋಸಿಟಾಗಿ ಯಾವಾಗ ಕೆಲಸ ಮಾಡುತ್ತೆ, ಅದೇನು ಕೆಲಸ ಮಾಡುತ್ತೆ, ಆ ಕೆಲಸ ಮಾಡಿದಾಗ ನಮ್ಗೆ ಎಲ್ಲೆಲ್ಲಿ ತೊಗೊಂಡೋಗಿ ತೊಂದರೆಗಳಿಗೆ ದೂಡುತ್ತೆ. ಈಗ ಕೆಲವೇ ವರ್ಷಗಳಿದ್ದಾವೆ, 1 ವರ್ಷ, ಈಗ
ಈಗ ಈ ತಾರೀಕಿನಲ್ಲಿ ಹುಟ್ಟಿರೋರಿಗೆ ಇಂಥ ವರ್ಷ ಸಪೋರ್ಟ್ ಮಾಡುತ್ತೆ. ಅವನು ಈಗ ಒಂದು ತಾರೀಕಲ್ಲಿ ಹುಟ್ಟಿದ್ದಾನೆ ಅಂದರೆ ಅವನಿಗೂ ಒಂದೊಂದು ವಯಸ್ಸು, ಇಂತಿಂಥ ವಯಸ್ಸಲ್ಲಿ ಅವನಿಗೆ ಒಳಿತನ್ನು ಕೊಡುತ್ತೆ, ಕೆಡುಕನ್ನು ಉಂಟು ಮಾಡುತ್ತೆ. ಇಂತಿಂಥ ವಯಸ್ಸಲ್ಲಿ ಅಂತ ಅಂದರೆ ಅವನಿಗೆ ಆ ಲಕ್ಕಿ ಎಷ್ಟು ವರ್ಷಗಳು ಅಂತ ಇರುತ್ತೆ, ಅನ್ಲಕ್ಕಿ ವರ್ಷಗಳು ಕೂಡ ಅವನ ಹಂಗೆ ಕಾಡುತ್ತೆ. ಅದರಲ್ಲಿ ಮಿಡಲ್ ಆಗಿರ್ತಕ್ಕಂಥ ವರ್ಷಗಳು ಪ್ರತಿಯೊಬ್ಬ ಮನುಷ್ಯನನ್ನು ಕಾಡ್ತಾ ಹೋಗುತ್ತೆ. ಆ ವರ್ಷಗಳನ್ನು ಹುಡುಕಿಕೊಂಡು ಈಗ ಅನ್ಲಕ್ಕಿ ವರ್ಷ ಅಂತ ಇದೆ, ಈಗ 3ನೇ ತಾರೀಕು ನನಗೆ ಅವನಿಗೆ 6ನೇ ವರ್ಷ ಆಗಲಿ ಅಥವಾ ಒಂದು 15ನೇ ವರ್ಷ ಆಗಲಿ, ಈ ಥರದ ವರ್ಷಗಳು ಅಂದರೆ ಅವನಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಸಂಖ್ಯೆಯ ವರ್ಷಗಳು ಅವನಿಗೆ ನೆಗೆಟಿವ್ ಆಗಿ ಕಾಡ್ತವೆ. ಆ ವರ್ಷಗಳಲ್ಲಿ ಅವನಂಥ ಪ್ರಬಲವಾದ ಕೆಲಸ ಮಾಡೋದಕ್ಕಾಗಲಿ, ಶ್ರೇಯಸ್ಸನ್ನು ಕಾಣೋದಕ್ಕಾಗಲಿ, ಯಶಸ್ಸನ್ನು ಕಾಣೋದಕ್ಕಾಗಲಿ ಆಗೋದಿಲ್ಲ. ಅಂಥ ವರ್ಷಗಳನ್ನು ಹುಡುಕೊಳ್ಳೋದು, ಅಂಥ ನಕ್ಷತ್ರಗಳನ್ನು ಹುಡುಕೊಳ್ಳೋದು, ಅಂಥ ರಾಶಿಗಳನ್ನು ಹುಡುಕೊಳ್ಳೋದು, ಅಂಥ ಸ್ನೇಹಿತ ವರ್ಗವನ್ನು ಹುಡುಕೊಳ್ಳೋದು ನಿಮ್ಮ ಆ ಸಂಖ್ಯೆಗೂ ಕೂಡ ಸಪೋರ್ಟ್ ಮಾಡಬೇಕು. ನೀವು ಅದನ್ನು ಹುಡುಕಬೇಕು, ತಿಳ್ಕೋಬೇಕು. ಇದನ್ನು ತಿಳ್ಕೊಳ್ಳಿ. ಇದಕ್ಕಿಂತ ಸಂಕ್ಷಿಪ್ತವಾದ ಮಾಹಿತಿಗಳನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಬಿಡ್ತೀನಿ. ಮತ್ತು ಮುಂದಿನ ಒಂದು ಸಂಖ್ಯಾ ಭವಿಷ್ಯದಲ್ಲಿ, ಸಂಖ್ಯಾ ಜ್ಯೋತಿಯಲ್ಲಿ ಇದನ್ನು ನಾನು ಹೇಳ್ತಾ ಹೋಗ್ತೀನಿ. ಸಂಖ್ಯಾ ಜ್ಯೋತಿ ಅಂತ ಕಾನ್ಸೆಪ್ಟ್ ಇಟ್ಟಿದ್ದೀನಿ. ಇದನ್ನು ನಾನು ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಒಳ್ಳೆ ಮಾಹಿತಿಗಳನ್ನು ಕೊಡ್ತೀನಿ. ಓಂ ಗುರುಭ್ಯೋ ನಮಃ.